ಡೈಲಾಗೆಲ್ಲ ಮಮ್ಮಿ ಅದೇನೋ ಹಾಡೈತ್ಲೆ ಏನದ ಬಜ್ಜಿ ಮಾಡೋಣ ಇವತ್ತು. ಯಾವ ಬಜ್ಜಿ ಬೇಕು? ಪಯಚಿಕ್ಕಿ ಆನಿಯನ್ ಬಜ್ಜಿ और ಹಿಂಗ್ಯಾಕೆ ಹತ್ಕೊಂಡಾವು ಸ್ಟ್ಯಾಂಡಿಗೆ ಸೀರಿಗೆಲ್ಲ? ಯಾರ ಪ್ಲಾಸ್ಟಿಕ್ ಶೀಟ್ನೇ ಸ್ಟ್ಯಾಂಡಿಗೆ ಹಾಕ್ಯಾರ, ಇವ್ರು ಸೀರೆಯಾಗ ಹಾಕ್ಯಾರ. ಪ್ಲಾಸ್ಟಿಕ್ ಹತ್ಕೊಂಡ ಹೋಗತಿ ಗೊತ್ತೇನ? ಎಲ್ಲಿ ಗೊತ್ತಿದ್ರು ಊಟ ಒಂದು ಕಡೆ ಮಮ್ಮಿ ಅದೇನೋ ಹಾಡೈತ್ಲೆ ಏನದ? ಯಾವ ಹಾಡದ? ಯಾವ್ದು ಐತಿಲ್ಲ? ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು. ವೆರಿ ಗುಡ್. ಅದೇನ್ ಶಾಂಡಿಗೆ ಕೇಳತಿ? ಏನ್ ಮಾಡತಿ? ಚಂದಂಗೆ ಪ್ಲಾಸ್ಟಿಕ್ ಶೀಟ್ನೇ ಹಾಕೋದ್ಬಿಟ್ಟ ಮಂದಿ ನೋಡಿ ಸೀರೆ ಹಾಕ್ಯಾರ. ಮಂದಿ ಕುಣಿತಾರ, ನೀವು ಕುಣಿಬೇಡ್ರಿ. ಇದ ಹಿಂಗ ಬರ್ತಾವ. ಇದ ತಂಗಿ ಆಳಕ್ ಇಟ್ಟ ಪಯ್ಯ ನೀರ್ ಗುಜ್ಗುಸ್ತಿಗೆ ಹಾಕ್ತೀನಿ ಕೇಳ. ಹಿಂಗ ಮಾಡ್ತಿದ್ವ ನಾವು. ತಟ್ನ್ಯಾಗ ಹಾಕ್ತಿದ್ದ ತಗ್ಗಿ ಹಿಂಗ ಹಾಕ್ತಿದ್ರು. ಹಿಂಗತಕ ವಿಡಿಯೋನ ಆನ್ ಮಾಡಿಲ್ಲ ಆಮೇಲೆ ಹೇಳ್ಬೇಕಣ್ಣೆ ನೀನ್ ಮಾಡ್ತಿದ್ ಮಾಡಿದ್ನೆ. ಇಲ್ಲ ಈಗ ಕ್ಯಾಮರಾ ಬಂದ್ ಆತಾರ ವಾಪಸ್ ಸ್ಟಾರ್ಟ್ ಮಾಡಿ. ವೆರಿ ಗುಡ್. ನಾನು ಇಲ್ಲಿ ವಿಡಿಯೋದಾಗ ಕಾಣಿಲ್ಲ, ಕಲಂಗಡಿ ನೋಡತ್ತಾನೆ. ಡೈಲಾಗೆಲ್ಲ ವಾಪಸ್ ಜೋಡ್ಸ. ಟೇಸ್ಟ್ ನೋಡಿ ಹೇಳ್ತೀನಿಗ. ರೇಣೇಶ್ ಮಾಮನ ಕಲ್ಲಂಗಡಿ ಬೇರೆದವ, ಅವನಿಗೆ ಸ್ವೀಟ್ ಇದಾವ. ನಮ್ಮ ಮಾಮನಿಗೆ ಸ್ವೀಟ್ ಇದಾವ. ಅವಳು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡೋಣ ಇವತ್ತು. ಯಾವ ಬಜ್ಜಿ ಬೇಕು? ಪಯಚಿಕ್ಕಿ ಆನಿಯನ್ ಬಜ್ಜಿ और ಮಿರ್ಚಿ ಬಜ್ಜಿ? ಆನಿಯನ್. ಯು ಲೈಕ್ ಆನಿಯನ್ ಬಜ್ಜಿ? Yes. ಐ ಲೈಕ್ ಮಿರ್ಚಿ ಬಜ್ಜಿ. ಸಾಕಲ್ಲ ಇಷ್ಟ? ಇನ್ನೂ ಸ್ವಲ್ಪ ಹಾಕೋಣ? ಸಾಕಲ್ಲ? ಇಲ್ಲಿ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಅಡುಗೆ ಸೋಡಾ, ಆಮೇಲೆ ಅಜ್ವಾನ, ಓಂ ಕಾಳು ಅಂತಾರಲ್ಲ ಅವು, ಇವನ್ನೆಲ್ಲವನ್ನು ಹಾಕಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಬಜ್ಜಿ ಮಾಡಬೇಕಾದ್ರೆ ಬಜ್ಜಿ ಹಿಟ್ಟಿಗೆ ಕಾಯಿಸಿದ ಎಣ್ಣೆಯನ್ನು ಹಾಕಿದರೆ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ. ಬಟ್ ಅದನ್ನ ಹಾಕ್ದೇನು ನಾವು ಕ್ರಿಸ್ಪಿಯಾಗಿ ಬಜ್ಜಿಯನ್ನು ಮಾಡ್ಬೋದು. ದಿಸ್ ಈಸ್ ಅವರ್ ಬಜ್ಜಿ ಸೀಕ್ರೆಟ್. ಬಜ್ಜಿ ಮಾಡೋದ್ರೆ ಸ್ವಲ್ಪ ಸಕ್ಕರೆ ಹಾಕಿದರೆ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವೆ. ಅಜ್ವಾನ ಇಲ್ಲಿ ಕಾಯಿಸಿದ ಎಣ್ಣೆಯನ್ನು ಹಾಕುವ ಬದಲಿ ನಾವು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಇದರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ. ಭಯ್ಯ ಪ್ಯಾಜ್ ಡಾಲೋ, ಭಯ್ಯ ಪ್ಯಾಜ್ ಡಾಲೋ. ಪಾನಿಪುರಿ ಅಂಗಡಿಯಾಗ ಆ್ಯಕ್ಚುಲಿ ಈರುಳ್ಳಿ ಕೈಯಿಂದ ಮ್ಯಾಶ್ ಮಾಡಿ ಹಾಕಬೇಕು. ಕೈ ಸ್ಮೆಲ್ ಬರ್ತಾವ ಅಂತೇಳಿ ಹಿಂಗೆ ಹಾಕತ್ತೀವಿ ಅಷ್ಟೇ. ಡೋಂಟ್ ಕಮೆಂಟ್ ಮೀ. ಆ್ಯಕ್ಚುಲಿ ಈರುಳ್ಳಿ ಹಿಂಗೆ ಹಾಕಬೇಕು ಅಂತ ಹೇಳಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ.
ಕೈಯೆಲ್ಲ ಸ್ಮೆಲ್ ಬರ್ತಾವ ಅಂತ ಹೇಳಿ ಹಿಂಗೆ ಹಾಕಿ ಬಿಸಿ ಬಿಸಿ ಬಜ್ಜಿ ಬೋಂಡ ಕುರ್ಲಾಪುರ ಸ್ಪೆಷಲ್ ಬಜ್ಜಿ. ಈವ್ನಿಂಗ್ ಟೈಮ್ ಹೊಲದಿಂದ ನಮ್ಮಪ್ಪ ನಮ್ಮ ಕಾಕ ನನ್ನ ತಮ್ಮ ಅದು ಬಂದರು. ಸೊ ಅವ್ರಿಗೆ ಬಿಸಿ ಬಿಸಿ ಬಜ್ಜಿ ಹೇಗೆ ಕೊಟ್ಟು ಎಲ್ಲರೂ ಇಲ್ಲಿ ಟಿ ವಿ ನೋಡ್ತಾ ಬಜ್ಜಿ ತಿಂತಾ ಕುಂತಿದ್ದಾರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.